ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಡೈಲಿ ಬ್ಲಾಗ್ಸನ್ನು ನೋಡಿ ಬನ್ನಿ. ಹಾಯ್ ಗೈಸ್, ಮೀನಿನವರು ಪ್ಯಾಂಕು ಮಾಡ್ತಿದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ನವರಾತ್ರಿ ಯಾರು ಸಹ ತೆಕ್ಕೊಳ್ಳುವವರಿಲ್ಲ. ಬನ್ನಿ ಗೈಸ್, ಈಗ ನಾನು ಮಾಡಿ ಸಾರನ್ನು ತೋರಿಸ್ತೇನೆ. ಬನ್ನಿ ಗೈಸ್, ಇದು ನನ್ನ ದೊಡ್ಡಮ್ಮ ಮಾಡಿದ ಬೆಂಡೆಕಾಯಿ ಸಾರು. ಅವರ ಫೋನ್ ರಿಂಗ್ ಆಗ್ತುಂಟು, ಅದು ನಿಪ್ಪಟ್ಟು ಮಾಡಿದ್ದಾರೆ ಗೈಸ್. ಇಲ್ಲಿ ನೋಡಿ ಗೈಸ್, ನಾನು ಮಾಡಿದ ಟೊಮೆಟೊ ಸಾರು. ಅಮ್ಮನಿಗೆ ಇತ್ತು ಸ್ವಲ್ಪ ಹುಷಾರಿಲ್ಲ, ಕೊದಿತಾ ಉಂಟು ಗೈಸ್. ಟೊಮೆಟೊ ಸಾರು ಅದೆಂಥ ಸ್ಪೆಷಲ್ ಇಲ್ಲ. ನವರಾತ್ರಿ ಅಲ್ಲ ಗೈಸ್, ನವರಾತ್ರಿಯ 3ನೇ ದಿನ. ಗ್ರೇ ಕಲರ್ ಟೀ ಶರ್ಟ್ ಇಲ್ಲ ಗೈಸ್ ನನ್ನ ಹತ್ರ. ನೋಡಿ, ಇದು ನನ್ನ ಸ್ಟಡಿ ಟೇಬಲ್. ಫುಲ್ ಪೇಂಟು. ಮೊನ್ನೆ ತನಕ ಪೆನ್ನಲ್ಲಿ ತುಂಬಿತ್ತು ಗೈಸ್, ಪೆನ್ಸಿಲ್. ಇವತ್ತಿಂದ ಫುಲ್ ಪೇಂಟ್ ಗೈಸ್. 4 ದಿನದಿಂದ ಫುಲ್ ಪೇಂಟಲ್ಲೇ ಉಂಟು ಗೈಸ್. ನೋಡಿ, 4 ದಿನದಿಂದ ರಜೆಯಲ್ಲಿ ಇದೇ ಮಾಡುವ ಕೆಲಸ ನನಗೆ. ಸರಿ ಗೈಸ್, ಇದನ್ನು ಇಗ್ನೋರ್ ಮಾಡಿ. ಗ್ರೀನ್ ಕಲರ್ ಇದ್ದು ಗೈಸ್. ಇಲ್ಲಿ ನೋಡಿ ಗೈಸ್, ಲೆಕ್ಕಕ್ಕಿದ್ದು ಗೈಸ್. ಕಲರ್ ದೇವಿಯ ಮುಖವಾಡ ಮಾಡಿ ಪೇಂಟಿಂಗ್ ಮಾಡುವಂಥ ಅದರ ಟೈಮ್ ಟೇಬಲ್ ಹಾಕಿದ್ದಾನೆ ಗೈಸ್. ಆದರೆ ಮಾಡಿದ್ದು ಖಾಲಿ 2 ಗೈಸ್. ನೋಡಿ ಗೈಸ್, ನಾನು ರಾತ್ರಿ ಸಂಜೆ ಎಲ್ಲ ಪೇಂಟ್ ಮಾಡುವ ಮೂಡ್ ಬಂದರೆ ನನಗೆ ಲೈಟ್ ಹಾಕಿ ಇಲ್ಲಿ ಪೇಂಟ್ ಮಾಡ್ತಿರ್ತಾನೆ. ಇಲ್ಲಾಂದರೆ ಎಕ್ಸಾಮ್ ಟೈಮಲ್ಲ, ನಾರ್ಮಲ್ ಡೇಸಲ್ಲಿ ಸಹ ಇಲ್ಲಿ ಓದ್ತಿರ್ತಾನೆ ಗೈಸ್, ಹೀಗೆ ಲೈಟ್ ಹಾಕಿ. ಈಗ ನಮ್ಮ ಟೊಮೆಟೊ ಸಾರವನ್ನು ಉಪ್ಪು ಸರಿ ಉಂಟಾ ಅಂತ ಟೇಸ್ಟ್ ಮಾಡುವ ಸಮಯ ಬಂದಿದೆ. ಬನ್ನಿ ಗೈಸ್. ಸ್ಪೂನ್ ತೆಕೊಂಡೆ ಗೈಸ್. ಬೇಬಿ ಬಿಚ್ಚ ಉಂಟು ಗೈಸ್, ಭಯ ಆಗ್ತದೆ ತಗೊಳ್ಳಿಕ್ಕೆ ಸಹ. ನೋಡಿ, ಇಷ್ಟೇ ಬಂದದ್ದು ಸ್ಪೂನಲ್ಲಿ ಸಹ. ಟೇಸ್ಟ್ ಮಾಡಿ ಹೇಳ್ತಾನೆ. ಪುಳಿಪೇನಾಗಿದೆ ಗೈಸ್, ಪುಳಿ ಉಂಟು. ಸ್ವಲ್ಪ ಸರಿ ಮಾಡುವ ಖಾರದ ಪುಡಿ ಎಲ್ಲ ಹಾಕಿ ಅದಕ್ಕೆ ಗೈಸ್. ಈಗ ನಾವು ಬೆಲ್ಲ ಹಾಕುವ. ಹುಳಿ ಬೆಲ್ಲ ಹಾಕಿದ್ದು ಗೈಸ್, ಯಾಕಂದರೆ ಸ್ವಲ್ಪ ಚಪ್ಪೆ ಸಾಕ್ತದೆ. ನಮ್ಮ ಕಲ್ಲಿನ ಬೆಲ್ಲ ಹಾಕಿದರೆ ಚೀಪೆ ಬರ್ತದೆ ಗೈಸ್, ಅದಕ್ಕೆ ಅಮ್ಮ ಗೈಸ್ ಹಾಕ್ತಾನೆ, ಆಗ ತೋರಿಸ್ತೇನೆ ಗೈಸ್. ಇಷ್ಟು ಬೆಲ್ಲ ಹಾಕ್ತಾನೆ. ಈಗ ನಮ್ಮ ಮನೆಯಲ್ಲಿ ಬೆಲ್ಲ ಹಾಕಿದ ಸಾರು ಯಾರಿಗೆ ಸಾಗೋದಿಲ್ಲ, ಅದಕ್ಕೆ ಹುಳಿ ಬೆಲ್ಲ ಹಾಕಿದ್ದು ಗೈಸ್. ಈಗ ಹಾಕ್ತಿದ್ದಾನೆ. ಇದನ್ನೀಗ ಮಿಕ್ಸ್ ಮಾಡಿ ನಿಮಗೆ ಹೇಳ್ತೇನೆ ಗೈಸ್ ಹೇಗೆ ಟೇಸ್ಟ್ ಬರ್ತದೆ ಅಂತ. ಸ್ವಲ್ಪ ಬೆಲ್ಲವನ್ನು ಬಾಯಿಗೆ ಸಾಕುವ ಗೈಸ್. ಚೆಲ್ಲಿತು ಗೈಸ್, ಟ್ರೈ ಗೈಸ್. ಈಗ ನನ್ನ ಕೈಯಲ್ಲಿ ಊರಿನ ತುಪ್ಪ ಉಂಟು. ಇದನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಸಹ ಗಮ್ಮಸ ಸೂಪರಾಗಿ ಬರ್ತದೆ ಗೈಸ್. ಮತ್ತು ಊಟ ಮಾಡುವ ನಿಮಗೆ ಹೇಳ್ತೇನೆ ಗೈಸ್. ಶಾಲೆಯಲ್ಲಿ ರಜೆ ಕೊಡುವಾಗ ಯಾಕೆ ತುಂಬ ಖುಷಿ ಆಗ್ತದೆ ಗೈಸ್. ರಜೆ ಕೊಟ್ಟ ನಂತರ ಇಷ್ಟು ದಿನ ಯಾಕಾದರೂ ರಜೆ ಕೊಟ್ಟರು ಅಂತ ಆಗ್ತದೆ ಗೈಸ್. ಬೋರ್ ಆಗ್ತುಂಟು ಗೈಸ್ ಮನೆಯಲ್ಲಿ. ಮೆಲ್ಲಿಗೆ ಸಹ ಕರ್ಕೊಂಡು ಹೋಗೋದಿಲ್ಲ ಗೈಸ್. ಈಗ ನವರಾತ್ರಿಗೆ ಈಗ ಡೈಲಿ ಬ್ಲಾಗ್ಸ್ ಬರ್ಬೋದು ಗೈಸ್. ಸ್ಕೂಲ್ ಸ್ಟಾರ್ಟ್ ಆಗಿದೆ ಗೈಸ್. ಮೊಬೈಲ್ ಮುಟ್ಲಿಗೆ ಸಹ ಬಿಡೋದಿಲ್ಲ ಗೈಸ್. ಬಡ ಆಗ್ತುಂಟು ಗೈಸ್, ಎಂತ ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ನೋಡೋ ಗೈಸ್, ಕಾಫಿದಿಷ್ಟು ಧಮಾಲೆ ಉಂಟು ಗೈಸ್. ನೋಡು, ಎಂತ ಕಾಫಿ ಮಾಡಿ ಕುಡಿಯೋದ, ಡಾಲ್ಗೋನ ಮಾಡಿ ಕುಡಿಯೋದ, ಕೋಲ್ಡ್ ಕಾಫಿ ಮಾಡೋದ ಅಂತ. ಕೋಲ್ಡ್ ಕಾಫಿ ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ ಗೈಸ್. ಎಲ್ಲರಿಗೆ ಸಹ ಕಫ ಉಂಟು, ಮತ್ತು ನನಗೆ ಬರ್ತದೆ ಅಂತ ಹೇಳ್ತಾರೆ ಗೈಸ್. ನೋಡ, ತೋರಿಸ ನಿಮಗೆ. ಇಷ್ಟು ಧಮಾಲೆ ಉಂಟು ಗೈಸ್ ಕಾಫಿದು. ನಿನ್ನೆ ನೋಡಿದರೆ ಇಷ್ಟಿತ್ತು ಗೈಸ್. ಎಷ್ಟು ಕಾಫಿ ಕುಡಿತಾರೆ ಸಂಜೆ ಅಂತ ಗೊತ್ತಿಲ್ಲ ಗೈಸ್. ಗೈಸ್, ಅಮ್ಮನ ಹತ್ರ ಕೋಲ್ಡ್ ಕಾಫಿ ಮಾಡಿ ಕುಡಿಬೋದಂತ ಕೇಳುವ. ಕೋಲ್ಡ್ ಕಾಫಿ ಮಾಡ್ಬೋದಾ ನೋಡಿ ಗೈಸ್. ಬೇಡಂತವೇ ಹೇಳುದು ಗೈಸ್, ಎಂತಕ್ಕೆ ಸಹ ಬೇಡಂತವೇ ಹೇಳುದು ಗೈಸ್. ನಾನು ಮಾಡಿ ಕುಡಿತಾನೆ ಗೈಸ್. ನೋಡಿ ಗೈಸ್, ಆಯ್ತು ಮಾಡಿ ಕುಡಿಯೋದಿಲ್ಲ, ಡಾಲ್ಗೋನ ಮಾಡಿ ಕುಡಿತಾನೆ. ಎಂತ ಗೈಸ್ ಮೋಸ ಇದು. ನೋಡ ಗೈಸ್, ಈಗ ನಾನು ಡಾಲ್ಗೋನ ಕಾಫಿ ಬೀಟ್ ಮಾಡಲಿಕ್ಕೆ ದಸಿನ ಆಗೋದಕ್ಕೆ ಮಿಕ್ಸಿಯಲ್ಲಿ ಮಾಡುವ ಗೈಸ್. ಬನ್ನಿ. ಗ್ರೈಂಡರ್ ಸಿಕ್ಕಿತು ಗೈಸ್. ಜಾರೆಲ್ಲಿ ಉಂಟು ಅಂತ ಸಹ ಗೊತ್ತಿಲ್ಲ ನನಗೆ. ಕೆಳಗಿದ್ರೆ ಕೆಳಗೆ ಸಿಲ್ಲ, ಮೇಲಾದರೆ ಮೇಲೆ ಸಿಲ್ಲ, ಎಲ್ಲಿಂತ ಹುಡುಕುದು ಗೈಸ್. ಕೇಳಿದರೆ ಅಲ್ಪನೆ ಉಂಟು ಉಲ್ಪನೆ ಉಂಟು ಅಂತ ಪಂಪೇರಿ ಗೈಸ್. ಜಾರು ಸಿಕ್ಕುವ ಸ್ಥಿತಿಯಲ್ಲಿ ಕಾಣ್ತಿಲ್ಲ, ಕೈಯಲ್ಲೇ ಮಾಡೋದು ಗೈಸ್. ಆಮೇಲೆ ನಾರ್ಮಲ್ ಕಾಫಿ ಮಾಡಿ ಕೊಡು ಅಂತ. ನನಗೆ ನಾರ್ಮಲ್ ಕಾಫಿ ಇಷ್ಟ ಇಲ್ಲ ಗೈಸ್. ಸ್ವಲ್ಪ ನೊರೆಯಾಗಿ ಕುಡಿದ ಡಾಲ್ಗೋನ ಕಾಫಿ ಇಷ್ಟ ಗೈಸ್. ಬನ್ನಿ ಮಾಡುವ ಗೈಸ್. ಈಗ ಡಾಲ್ಗೋನ ಕಾಫಿಯ ರೆಸಿಪಿ ಹೇಳ್ತಾನೆ. 2 ಕಾಫಿ ಪೌಡರ್, 3 ಟೇಬಲ್ ಸ್ಪೂನ್ ಅಷ್ಟು
ಶುಗರ್ ಮತ್ತು ನಿಮಗೆ ಬೇಕಾದಷ್ಟು ಸ್ಪೂನಿನಷ್ಟು ನೀರು. ಈಗ ಗೈಸ್ ಕಾಫಿ ಪೌಡ್ರನ್ನು ಹೀಗೆ ಮಗ್ಗಬೇಕು ಗೈಸ್, ಅದೆಲ್ಲ ಕೆಳಗೆ ಹೋಗ್ತದೆ ಮತ್ತು ಕಟ್ ಮಾಡಲಿಕ್ಕೆ ಸಹ ಈಸಿ ಆಗ್ತದೆ. ಈಗ ಬನ್ನಿ ಮಾಡುವ. ಈಗ 2 ಕಾಫಿ ಪೌಡರ್ ಹಾಕ್ತಿದ್ದೇನೆ. ಆಗ ಸ್ವಲ್ಪ ನೀರು ಬಿತ್ತು ಗೈಸ್. ಮತ್ತು ಇದಕ್ಕೆ 3 ಟೇಬಲ್ ಸ್ಪೂನಿನಷ್ಟು ಶುಗರ್ ಹಾಕುವ. 1 2 3. ಈಗ 6 ಟೇಬಲ್ ಸ್ಪೂನಿನಷ್ಟು ನೀರು ಹಾಕುವ. 1 2 3 4 5 6 ಗೈಸ್. ಈಗ ಚಂದ ಇದು ಸ್ಟರ್ ಮಾಡುವ ಗೈಸ್. ಸ್ಟರ್ ಎಲ್ಲ ತಿರುಗಿಸುವ ಗೈಸ್. ಈಗ ಗೈಸ್ ತಿರುಗಿಸ್ತಿದ್ದೇನೆ. ಇದರಿಂದ ಅದನ್ನು ನಾಳಿರ್ತದೆ ಗೈಸ್. ನಾನು ಅಮ್ಮನ ಹತ್ರ ಹೇಳ್ತಿದ್ದೇನೆ ಗೈಸ್, ಇದರದ್ದೊಂದು ಮಿಷಿನ್ ತೆಕ್ಕೊಳ್ಳುವ ತಿರುಗಿಸಿದೆ ಅಂತ. ಅದು ನಮ್ಮ ಬೇಗ ತಿರುಗಿಸ ನೋಡಿ ಗೈಸ್. ಇವಾಗಲೇ ನೋಡಿ ಬರ್ತಾ ಉಂಟು, ಕಾಣಿಸ್ತದಂತ ಗೊತ್ತಿಲ್ಲ ಗೈಸ್. ತಿರುಗಿಸಿ ಮಾಡಿ ಬೋರ್ ಆಗ್ತದಲ್ಲ ಗೈಸ್. ರಜೆಯಲ್ಲಿ ನವರಾತ್ರಿಯ 3ನೇ ದಿನ, ಆದರೆ ನಮಗೆ ರಜೆ ಸಿಕ್ಕಿ 4 ದಿನ. ಯಾಕಂದರೆ ಗಾಂಧಿ ಅಜ್ಜನಿಗೆ ಸಹ ನಮಗೆ ಗಾಂಧಿ ಅಜ್ಜನ ಬರ್ತ್ಡೇಗೆ ಸಹ ನಮಗೆ ರಜೆ ಬರ್ತಿದ್ರು ಹಾಗೆ. ಈಗ ತಿರುಗಿಸಿ ಬರ್ತೇನೆ ಗೈಸ್. ಸ್ವಲ್ಪ ನಾಯ್ಸಿ ಆಗಿ ಉಂಟು, ಸ್ವಲ್ಪ ಮತ್ತೆ ಬರ್ತೇನೆ ಗೈಸ್. ಸ್ವಲ್ಪ ನೊರೆ ಬರಲಿ ಗೈಸ್, ಮತ್ತೆ ಬರುವ ಗೈಸ್. ಡಾಲ್ಗನ ಕಾಫಿ ಮಾಡ್ತಿದ್ದಾನೆ. ಹಾಲಿಡ್ಲಿಕ್ಕೆ ಮರ್ತೋಗಿದೆ ಗೈಸ್. ಸ್ವಲ್ಪ ಕೂಲಾದರೆ ಆಗಬೇಕಲ್ಲ ಅದು. ಬನ್ನಿ ಗೈಸ್ ಹಾಲಿಡುವ ಗೈಸ್. ಈಗ ನಾನು ಡಾಲ್ಗನ ಕಾಫಿ ಮಾಡ್ತಿದ್ದೆ. ಇಷ್ಟಾಯಿತು ಗೈಸ್. ಅರ್ಧ ಗಂಟೆ ಬೇಕು ಗೈಸ್. ಅರ್ಧ ಗಂಟೆಗಿಂತ ಇನ್ನೂ ಸಹ ಸ್ಟ್ರಕ್ಚರ್ ಬರಬೇಕು ಗೈಸ್. ನೋಡಿ ವಾಟರ್ ಬಾಟಲ್ ಬರ್ತಾ ಉಂಟು, ಇನ್ನೂ ಸಹ ಸ್ಟ್ರಕ್ಚರ್ ಬೇಕು. ಇದು ಇಷ್ಟಾದರೂ ಬಂದಿದೆ ಗೈಸ್. ಇನ್ನೂ ಸಹ 1 ಗಂಟೆ ಬೇಕು ಅಂತ ತಿರುಗಿಸ್ಲಿಕ್ಕೆ. ಹಾಂ ಗೈಸ್, ಹಾಲು ಹಿಟ್ಲಿಕ್ಕೆ ಮರ್ತೋಯ್ತು ಗೈಸ್. ಆಗ ಹೇಳಿದೆಲ್ಲ ಕೂಲ್ ಮಾಡಲಿಕ್ಕೆ. ಈಗ ನಾನು ಒಂದು ಕಪ್ಪಲ್ಲಿ ಮೆಷರ್ ಮಾಡಿ ಹಾಕ್ತಿದ್ದೇನೆ ಗೈಸ್. ಈಗ ಗ್ಯಾಸ್ ಆನ್ ಮಾಡುವ ಗೈಸ್. ಗ್ಯಾಸ್ ಆನ್ ಮಾಡಿ ಕೂಲ್ ಆಗಲಿಕ್ಕೆ ಇಡುವ ಗೈಸ್. ಆಯಿತಾ ಗೈಸ್? ಹಾಲು ಮೇಲೆ ಬರ್ತಾ ಉಂಟು. ಬಿಲ್ಬೇಡ ಆಫ್ ಮಾಡಿದೆ. ಕೂಲ್ 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 ಕೂಲಾಗು. ಫೈನಲಿ ಸ್ವಲ್ಪ ಟೆಕ್ಸ್ಚರ್ ಆದರೂ ರೆಡಿಯಾಗಿದೆ ನೋಡಿ ಗೈಸ್. ಆದರೆ ಇಲ್ಲಿ ಸ್ವಲ್ಪ ಕೆಲವೊಮ್ಮೆ ನೀರು ಬಂದಾಗೆ ಆಗ್ತದೆ ಗೈಸ್. ನಿಮಗೊಂದು ಸೀಕ್ರೆಟ್ ಹೇಳ್ಬೇಕಾ ಗೈಸ್, ನಾನು ಅರ್ಧವಸಿ ಇದರಲ್ಲಿ ಮಾಡಿದ್ದು ಗೈಸ್. ಆದರೂ ಸಹ ಎಷ್ಟು ಹೊತ್ತು ತಗೊಂಡಿದ್ದೆ ಗೊತ್ತುಂಟ ಗೈಸ್. ಸಾರಿ ಗೈಸ್, ಸ್ವಲ್ಪ ಡಿಸ್ಟರ್ಬೆನ್ಸ್. ನನ್ನ ಅಜ್ಜಿ TV ನೋಡ್ತಿದ್ದಾರೆ. ಬನ್ನಿ ಗೈಸ್, ಈಗ ಕಾಫಿ ಮಾಡುವ. ಈಗ ಹಾಲನ್ನು ಹಾಕುವ. ಹೆಕ್ ಗೈಸ್, ಎಲ್ಲ ಚೆಲ್ಲಿತ್ತು, ಚೆಲ್ತಾ ಉಂಟು ಗೈಸ್. ಮೆಲ್ಲಿಗೆ ಅದಿಲ್ಲಿ ಕ್ಲೀನ್ ಆ್ಯಂಡ್. ಈಗ ಗೈಸ್ ನಾವೀಗ ಡಾಲ್ಗೋನಾ ಕಾಫಿ ರೆಡಿ ಮಾಡಿದ್ದನ್ನು ಆ್ಯಡ್ ಮಾಡುವ. ಸ್ಟೇ ಆಗ್ತದೆ ಅಂತ ಗೊತ್ತಿಲ್ಲ ಗೈಸ್, ಮಾಡ್ತಿದ್ದೇನೆ. ಸ್ವಲ್ಪ ನಿಪ್ಪಟ್ಟಾಗಿ ಒಳಗಡೆ ತೋರಿಸ್ತು. ಆಯಿತು ಗೈಸ್, ಡಾಲ್ಗೋನಾ ಕಾಫಿ ರೆಡಿ. ಇನ್ನು ಮಿಕ್ಸ್ ಮಾಡಿ ಕುಡಿದ್ರೆ ಆಯಿತು ಗೈಸ್. ಈಗ ಟೈಮ್ ಬಂದುಬಿಟ್ಟು 12:30. ಇನ್ನು 1:30 ಊಟ ಮಾಡಲಿಕ್ಕೆ ಉಂಟು. ಆದರೆ ರಜೆಯಲ್ಲಿ ಹಸಿವು ತಡೀಲಿಕ್ಕೆ ಆಗೋದಿಲ್ಲ ಗೈಸ್. ಹಾಗೆ ಕಾಫಿ ಕುಡಿತಿದ್ದೇನೆ, ಶಾರ್ಟ್ಸ್ ನೋಡಿಕೊಂಡು. ಮತ್ತು ಊಟ ಮಾಡುವ ಸಿಕ್ಕುವ ಗೈಸ್. ಬಾಯ್ ಗೈಸ್. ಊಟದ ಸಮಯ ಆಯಿತು, ಹಾಗೆ ನಾನು ಊಟ ಬಡಿಸ್ತಿದ್ದೇನೆ. ಈಗ ಟೈಮ್ ಬಂದುಬಿಟ್ಟು 1:30. ನಮ್ಮ ದಕ್ಷಿಣ ಕನ್ನಡ ಸ್ಟೈಲ್ ಅನ್ನ. ನಾವು ದಕ್ಷಿಣ ಕನ್ನಡದಲ್ಲಿ ಪುತ್ತೂರಿನವರು.
ಗೈಸ್ ನಾನು ಮಾಡಿದ ಟೊಮೆಟೊ ಸಾರು ಹಾಕ್ತೇನೆ. ಆಲ್ಮೋಸ್ಟ್ ಎಲ್ಲ ಊಟ ಮಾಡ್ತಿದ್ದಾರೆ. ಅಪ್ಪ ಮತ್ತು ಅಮ್ಮ ಊಟ ಮಾಡಲಿಕ್ಕೆ ಬಾಕಿ ಉಂಟು. ಈಗ ನಾನು ಸ್ಪೆಷಲ್ನವರು ಉಪ್ಪಿನಕಾಯಿ ಹಾಕ್ತಿದ್ದೇನೆ, ಮಾವಿನಕಾಯಿ ಚೆನ್ನಾಗಿರುತ್ತೆ ಗೈಸ್. ನಾರ್ತ್ ಇಂಡಿಯಾ ಸ್ಟೈಲ್ ಉಪ್ಪಿನಕಾಯಿದು ಸೂಪರಾಗಿರುತ್ತೆ. ಟೊಮೆಟೊ ಸಾರು ಜೊತೆ ಉಪ್ಪಿನಕಾಯಿ ಹಾಕಿ ತಿಂದು ಗೈಸ್. ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ಸ್, ಕಾಮೆಂಟ್ಸ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಗೈಸ್. ಬಾಯ್.